ಭಟ್ಕಳ ತಾಲೂಕಿನ ಮುಗ್ಧಂ ಕಾಲೋನಿಯ ಗುಡ್ಡದ ಪ್ರದೇಶದಲ್ಲಿ ಜಾನುವಾರುಗಳ ಅವಶೇಷಗಳ ಬಿದ್ದ ಫೋಟೋ, ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಬೆನ್ನಲ್ಲೇ ಪುರಸಭೆ ಅಧಿಕಾರಿಗಳು ಎಚ್ಚೆತ್ತು ಸ್ವಚ್ಛ ಮಾಡಿದ ಬೆನ್ನಲ್ಲೇ ಸ್ಥಳಕ್ಕೆ ಭಟ್ಕಳ ಹಿಂದೂ ಜಾಗರಣಾ ವೇದಿಕೆ ಸದಸ್ಯರು ಸ್ಥಳಕ್ಕೆ ಹೋಗಿ ನೋಡಿದಾಗ ಇನ್ನೂ ಕೂಡ ಅವಶೇಷಗಳು ಪತ್ತೆಯಾಗಿದೆ. ಇದಕ್ಕೆ ಹಿಂದೂ ಜಾಗರಣಾ ವೇದಿಕೆ ಸಂಚಾಲಕ ಜಯಂತ್ ನಾಯ್ಕ್ ವಿರೋಧ ವ್ಯಕ್ತಪಡಿಸಿದ ಅವರು ಕಳೆದ 2 ದಿನಗಳ ಹಿಂದಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಅನಧಿಕೃತವಾಗಿ ಜಾನುವಾರುಗಳನ್ನು ವಧೆ ಮಾಡಿ ರಾಶಿ ಜಾನುವಾರುಗಳ ಮೂಳೆ ಮತ್ತು ಕಳೆಬರಹ ಎಸೆದು ಹೋಗಿದ್ದಾರೆ ಎಂದು ಇದನ್ನು ಗಮನಿಸಿ ನಮ್ಮ ಸಂಘಟನೆ ಪ್ರಮುಖ ಆ ಸ್ಥಳಕ್ಕೆ ಹೋದ ವೇಳೆ ಈ ಮೊದಲೇ ಪುರಸಭೆ ಅಧಿಕಾರಿಗಳು ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಜೆಸಿಬಿ ಮೂಲಕ ಬಿಟ್ಟು ಅದನ್ನು ಮರೆಮಾಚುವ ಕೆಲಸ ಮಾಡಿದ್ದಾರೆ. ಇನ್ನು ಪರಿಶೀಲನೆ ಮಾಡಿದ ವೇಳೆ ಒಂದು ಟ್ಯಾಂಕ್ನಲ್ಲಿ ರಕ್ತ ಇರುವ ಜಾನುವಾರುಗಳ ಮೂಳೆ ಮತ್ತು ಕಳೆಬರಹ ಕಂಡು ಬಂದಿದೆ. ಯಾರೋ ವೈಫಲ್ಯದಿಂದ ಭಟ್ಕಳದಲ್ಲಿ ಈ ರೀತಿ ಗೋಸಾಗಾಟವಾಗುತ್ತಿದೆ ಮತ್ತು ಹತ್ಯೆಯಾಗುತ್ತಿದೆ ಎಂದು ತಿಳಿಯುತ್ತಿಲ್ಲ. ಅನಧಿಕೃತವಾಗಿ ಗೋಸಾಗಾಟ ಹಾಗೂ ಗೋಹತ್ಯೆ ಮಾಡುತ್ತಿರುವವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಭಟ್ಕಳ ಹಿಂದೂ ಜಾಗರಣಾ ವೇದಿಕೆ ಸಂಚಾಲಕ ಜಯಂತ್ ನಾಯ್ಕ್ ಹೇಳಿದ್ದಾರೆ.